ಬಾಲಕಿಯನ್ನ ಕೊಂದ ಹಂತಕನ ಫೋಟೋ ರಿಲೀಸ್ ಮಾಡಿದ್ದಾರೆ ಪೊಲೀಸರು. ನೋಡಿ, 5 ವರ್ಷದ ಬಾಲಕಿಯನ್ನ ಅತ್ಯಾಚಾರವೆಸಗಿ ಕೊಂದಂತಹ ಪಾಪಿ ನಂತರ ಪೊಲೀಸರ ಗುಂಡೇಟಿಗೆ ಸಾವನ್ನಪ್ಪಿದ್ದ ಆತನ ಫೋಟೋ ಈಗ ರಿಲೀಸ್ ಆಗಿದೆ. ಹುಬ್ಬಳ್ಳಿಯಲ್ಲಿ ನಡೆದಿದ್ದಂತಹ ಬಾಲಕಿಯ ರೇಪ್ ಅಂಡ್ ಮರ್ಡರ್ ಕೇಸ್ ಇದು. ಎನ್ಕೌಂಟರ್ಗೆ ಬಲಿಯಾಗಿರುವಂತಹ ರಿತೇಶ್ ಕುಮಾರ್ ಫೋಟೋ ರಿಲೀಸ್ ಮಾಡಿದ್ದಾರೆ ಪೊಲೀಸರು. ಸಂಬಂಧಿಕರ ಪತ್ತೆಗೆ ಭಾವಚಿತ್ರದ ಸಹಿತ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ. ನೋಡಿ, ಈಗ 2-3 ದಿನ ಆಯ್ತು ಆತ ಸಾವನ್ನಪ್ಪಿ. ಆದ್ರೂ ಕೂಡ ಆತನ ಸಂಬಂಧಿಕರು ಇನ್ನೂ ಕೂಡ ಆತನನ್ನ ನೋಡೋಕೆ ಬಂದಿಲ್ಲ. ಯಾರು ಏನು ಅನ್ನೋದು ಕೂಡ ತಿಳಿದು ಬಂದಿಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆತನ ಸಂಬಂಧಿಕರ ಹುಡುಕಾಟದಲ್ಲಿ ಪೊಲೀಸರಿದ್ದಾರೆ. ಹೀಗಾಗಿ ಆತನ ಫೋಟೋವನ್ನ ರಿಲೀಸ್ ಮಾಡಿ ಸಂಬಂಧಿಕರ ಪತ್ತೆಗೆ ಮುಂದಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಸಂಜಯ್, ಈಗಾಗಲೇ ಗಮನಿಸ್ತಾ ಇರೋ ಹಾಗೆ ಆತ ಸಾವನ್ನಪ್ಪಿ 2 ದಿನ ಆಗಿದೆ, ಆದ್ರೂ ಕೂಡ ಸಂಬಂಧಿಕರ ಪತ್ತೆ ಆಗಿಲ್ಲ ಅನ್ನುವಂಥದ್ದು ಯಾಕಾಗಿ? ಈತನ ಅಂದ್ರೆ ಆಧಾರ್ ಕಾರ್ಡ್ ಏನಾದ್ರೂ ಸಿಕ್ಕಿಲ್ವಾ? ಯಾವ ಕಾರಣದಿಂದಾಗಿ ತಡವಾಗ್ತಾ ಇದೆ? ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಸಂಜಯ್? ಮಧು ನಾಗರಾಜ್, ಏಪ್ರಿಲ್ 13ರಂದು ಹುಬ್ಬಳ್ಳಿ ನಗರದಲ್ಲಿ 5 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ನಡೆದಿತ್ತು. ಈ ಘಟನೆಗೆ ಸಂಬಂಧಿಸಿದಂತೆ ಅಶೋಕ್ ನಗರ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಪ್ರಕರಣ ದಾಖಲಾದ ನಂತರ ಪೊಲೀಸರು ಆರೋಪಿಯನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ರು. ಆತ ಬಿಹಾರದ ಪಾಟ್ನಾ ನಿವಾಸಿ ರಿತೇಶ್ ಕುಮಾರ್ ಅನ್ನೋದು ಗೊತ್ತಾಗಿತ್ತು. ನಂತರ ಅಂದು ಸಂಜೆ ನಡೆದಂದು ಫೈರಿಂಗ್ ಮತ್ತು ಎನ್ಕೌಂಟರ್ ಪ್ರಕರಣದಲ್ಲಿ ಈ ರಿತೇಶ್ ಕುಮಾರ್ ಸಾವನ್ನಪ್ಪಿದ್ದ. ಈ ರಿತೇಶ್ ಕುಮಾರ್ ಮೃತಪಟ್ಟ ನಂತರ ಕಳೆದ 3 ದಿನಗಳಿಂದ ಆತನ ಶವ ಹುಬ್ಳಿ ಕಿಮ್ಸ್ನ ಶವಾಗಾರದಲ್ಲಿರುವಂಥದ್ದು. ಆತನ ಕುಟುಂಬಸ್ಥರನ್ನ ಪತ್ತೆ ಮಾಡುವಂಥ ಕೆಲಸಕ್ಕೆ ಕಳೆದ 3 ದಿನಗಳಿಂದ ಹುಬ್ಬಳ್ಳಿ ಅಶೋಕ್ ನಗರ ಠಾಣೆ ಪೊಲೀಸರು ಮತ್ತು ಇಡೀ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಆದರೆ ಇಲ್ಲಿವರೆಗೆ ಆತನ ಕುಟುಂಬಸ್ಥರು ಯಾರು ಕೂಡ ಬಂದು ಈ ರಿತೇಶ್ ಕುಮಾರ್ ನಮ್ಮ ಸಂಬಂಧಿ ಅಥವಾ ನಮ್ಮ ಪರಿಚಿತ ಅನ್ನೋ ಬಗ್ಗೆ ಯಾರು ಕೂಡ ಮಾಹಿತಿಯನ್ನು ನೀಡ್ತಾ ಇಲ್ಲ. ಜೊತೆಗೆ ಅಂತಂದ್ರೆ ಈ ರಿತೇಶ್ ಕುಮಾರ್ನ ಸಂಬಂಧಿಗಳನ್ನ ಪತ್ತೆ ಮಾಡುವಂಥ ಕೆಲಸಕ್ಕೆ ಕೂಡ ಅಂದ್ರೆ ಆತನ ಸಂಬಂಧಿಗಳು ಯಾರು, ಆತ ಎಲ್ಲಿ ಇದ್ದ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟವಾದಂಥ ಮಾಹಿತಿ ಗೊತ್ತಾಗ್ತಲ್ಲ. ಸದ್ಯಕ್ಕೆ ಗೊತ್ತಿರೋ ಮಾಹಿತಿ ಅಂತಂದ್ರೆ ರಿತೇಶ್ ಕುಮಾರ್ ಈತ ಬಿಹಾರದ ಪಾಟ್ನಾ ನಿವಾಸಿ. ಕಳೆದ 12 ವರ್ಷಗಳಿಂದ ಆಯ್ತಾ ಪಾಟ್ನಾ ಬಿಟ್ಟು ಬೇರೆ ಬೇರೆ ಕಡೆ ಈ ರೀತಿಯಾಗಿ ಕೆಲಸ ಮಾಡಿಕೊಂಡು ಅಡ್ಡಾಡ್ತಾ ಇದ್ದ ಅನ್ನೋ ಮಾಹಿತಿಯನ್ನು ಬಿಟ್ಟರೆ ಬೇರೆ ಯಾವ ಮಾಹಿತಿ ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ಪೊಲೀಸರು ಅನಿವಾರ್ಯವಾಗಿ ಇದೀಗ ಆ ಪ್ರಕಟಣೆಯನ್ನು ಹೊರಡಿಸಿರುವಂಥದ್ದು. ಕನ್ನಡ, ತೆಲುಗು, ಇಂಗ್ಲಿಷ್ ಸೇರಿದಂತೆ ವಿವಿಧ ಭಾಷೆಗಳಲ್ಲಿ ಒಂದು ಪ್ರಕಟಣೆ ಹೊರಡಿಸಿ ಈ ರಿತೇಶ್ ಕುಮಾರ್ ಅನ್ನೋ ಈ ವ್ಯಕ್ತಿ ಈ ರೀತಿಯಾಗಿ ಈತ ಹುಬ್ಬಳ್ಳಿಯ ಅಶೋಕ್ನ ಠಾಣೆಯಲ್ಲಿ ಆರೋಪಿಯಾಗಿದ್ದ. ಈತನ ಮೇಲೆ ಫೈರಿಂಗ್ ಆಗಿ ಸತ್ತಿರುವಂಥದ್ದು. ಈತನ ಸಂಬಂಧಿಕರು ಯಾರಾದರೂ ಇದ್ರೆ, ಈತನ ಪರಿಚಯ ಯಾರಾದರೂ ಇದ್ರೆ ದಯವಿಟ್ಟು ಅಶೋಕ್ನ ಠಾಣೆಗೆ ಬಂದು ಮಾಹಿತಿಯನ್ನು ನೀಡಿ ಅಂತ ಒಂದು ಪ್ರಕಟಣೆ ಹೊರಡಿಸಿರುವಂಥದ್ದು. ಜೊತೆಗೆ ಈತನ ಕೈ ಮೇಲೆ ಓಂ ನಮಃ ಶಿವಾಯ ಮತ್ತು ಜಯ ಸಂಜಯ್ ಅನ್ನೋ ಒಂದು ಟ್ಯಾಟೋ ಕೂಡ ಇರುವಂಥದ್ದು. ಹೀಗಾಗಿ ಈತನ ಗುರುತು ಏನಾದರೂ ಸಿಕ್ಕರೆ ದಯವಿಟ್ಟು ಅಶೋಕನ ಠಾಣೆಗೆ ಬಂದು ಮಾಹಿತಿಯನ್ನು ನೀಡಬೇಕು ಅನ್ನೋ ಒಂದು ಮಾತನ್ನು ಹೇಳಿರುವಂಥದ್ದು. ಕಳೆದ 3 ದಿನಗಳಿಂದ ಅನಾಥವಾಗಿ ಈತನ ಶವ ಬಿದ್ದಿದೆ. ಇದಕ್ಕೆ ಶವ ಏನಲ್ಲಿ ಇದೀಗ ಈತನ ಶವ ಸಂಸ್ಕಾರ ಮಾಡಲಿಕ್ಕೂ ಕೂಡ ಆಗದಂತ ಒಂದು ಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಮಧು ನಾಗರಾಜ್. ಓಕೆ ಸಂಜಯ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.